ನಮಸ್ಕಾರ. ಶನಿದೇವರು ಪಾದದ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ವೆರಿ ಜ್ಯೋತಿಷ್ಯ ಅಂದರೆ ಇಷ್ಟೇ ರೀ. ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಕೆಟ್ಟು ಟೈಮ್ ಯಾವಾಗ ಬರುತ್ತೆ. ಇವಾಗ ಕಲಿಯುಗದಲ್ಲಿ ಇವಾಗ ನಮಗೇನು ಬೇಕು, ಮನುಷ್ಯನಿಗೆ ಆರೋಗ್ಯ ಬೇಕು. ಆರೋಗ್ಯನ ಒಳ್ಳೆ ಆಹಾರ, ಒಳ್ಳೆ ಪ್ರೋಟೀನ್ಸು, ಒಳ್ಳೆ ಮಿನರಲ್ಸು, ಪ್ರೋಟೀನ್ಸು, ಫೈಬರ್ ಕಂಟೆಂಟು ಆಹಾರಗಳು ತಿನ್ನಬೇಕು. ವಾಕಿಂಗು, ಜಿಮ್ಮು, ಯೋಗ, ಮೆಡಿಟೇಷನ್ನು, ಧ್ಯಾನ, ಇನ್ನೊಂದು ರಿಲೇಟೆಡ್ಸ್ ಮಾಡಲೇಬೇಕು. ಒಂದು ಆಹಾರದಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು. ಎರಡನೇದು ದುಡ್ಡು ಬೇಕು ಮನುಷ್ಯನಿಗೆ. ದುಡ್ಡು ಜ್ಯೋತಿಷ್ಯದಲ್ಲಿ ಇಷ್ಟೇ ಸಿಂಪಲ್. ಒಬ್ಬ ಮನುಷ್ಯನಿಗೆ ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ. ಗುಡ್ ಟೈಮ್ ಅಂದರೆ ನಿಮ್ಮ ಒಂದು ದಶಾಭುಕ್ತಿಗಳಲ್ಲಿ, ರಾಶಿ ನಕ್ಷತ್ರ ಯಾವುದೇ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ ದುಡ್ಡಿನ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ, ಇನ್ಕಮಿಂಗ್ ರಿಸೋರ್ಸಸ್ ದುಡ್ಡಿನ ಮನೆ. 6ನೇ ಮನೆ ವೃತ್ತಿಸ್ಥಾನ, ಸರ್ವೀಸು, ಸೇವೆ, ಜಾಬ್ ಓರಿಯೆಂಟೆಡ್, ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು. 7ನೇ ಮನೆ ವ್ಯಾಪಾರದ ಮನೆ. 7ನೇ ಮನೆ ಪತಿ ಪತ್ನಿ ಸ್ಥಾನ, ಹೆಂಡತಿ ಗಂಡ, ವ್ಯಾಪಾರ, ಪಾರ್ಟ್ನರ್ಶಿಪ್, ಬಿಸ್ನೆಸ್. ಮತ್ತು 10ನೇ ಮನೆ ಉದ್ಯೋಗದ ಮನೆ, ನೇಮ್ ಆ್ಯಂಡ್ ಫೇಮ್ ಮನೆ, ಹೆಸರಿನ ಮನೆ. 11ನೇ ಮನೆ ಲಾಭಸ್ಥಾನ. ಜೊತೆಗೆ 4ನೇ ಮನೆ ಸೇರ್ಕಂತಂದರೆ ಆಸ್ತಿಗಳು ಮಾಡ್ಕೊಳೋದು, ಪ್ರಾಪರ್ಟಿಗಳು ಮಾಡ್ಕೊಳೋದು, ರಿಲೇಟೆಡ್ಸ್ ಎಲ್ಲ. ಇಷ್ಟೇ ಸಿಂಪಲ್. ಇನ್ನು ಬ್ಯಾಡ್ ಟೈಮ್ ಯಾವಾಗ, ದಶಾಭುಕ್ತಿಗಳಲ್ಲಿ 1, 3, 5, 8, 12. ಈ ಜೊತೆಗೆ ಈ 6ನೇ ಮನೆಯೂ ಸೇರ್ಕೊಂಡು ಅಂದಾಗ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ. ಇಷ್ಟೇ ಪಿಕ್ಚರ್. ಇಷ್ಟೇ ಕಲಿಯುಗದಲ್ಲಿ ಬೇಕಾಗಿರೋದೇನು, ದುಡ್ಡು. ಯಾವ ಟೈಮಲ್ಲಿ ದುಡ್ಡು ಇರುತ್ತೆ, ಯಾವ ಟೈಮಲ್ಲಿ ಸಾಲ ಬಾಧೆ, ಹಣಕಾಸಿನ ಸಮಸ್ಯೆ ಟೈಟ್ ಆಗುತ್ತೆ, ಯಾವ ಟೈಮಲ್ಲಿ ಹಣಕಾಸಿನ ಸಮಸ್ಯೆಗಳು ಬರುತ್ತೆ, ಯಾವ ಟೈಮಲ್ಲಿ ಸಾಲ ಬಾಧೆಗಳಾಗುತ್ತೆ, ಯಾವ ಟೈಮಲ್ಲಿ ಹೆಲ್ತ್ ರಿಲೇಟೆಡ್ಸ್ ಇಶ್ಯೂಸ್, ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಯಾವ ಮನೆಗಳು, ದುಸ್ಥಾನಗಳು ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 4ನೇ ಮನೆ, ಇವೆಲ್ಲ ಸೇರ್ಕೊಂಡಾಗ ದುಸ್ಥಾನಗಳು ಮನೆ ಅಂತ ಹೇಳ್ತೀವಿ. ಅನಾರೋಗ್ಯ ಸಮಸ್ಯೆ ಬರಲಿಕ್ಕೆ ಊಟ ಬಿಡೋದು, ಊಟ ಸರಿಯಾಗಿ ಮಾಡ್ದಲೇ ಇರೋದು, ಆ ಒಂದು ರಿಲೇಟೆಡ್ಸು, ವಾಕಿಂಗು, ಧ್ಯಾನ, ಮೆಡಿಟೇಷನ್ನು, ಇನ್ನೊಂದು ಬಾಡಿಗೆ ಎಕ್ಸಸೈಸ್ ಕೊಡದಲ್ಲೇ ಇದ್ದಾಗ ಇವಂದೆಲ್ಲ ರಿಲೇಟೆಡ್ಸ್ ಇರುತ್ತೆ. ಊಟದಲ್ಲಿ ಕಂಟ್ರೋಲ್ ಇರಬೇಕು ಒಂದು. ಜೊತೆಗೆ ಮನೆಗಳು. ಇಷ್ಟೇ ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ, ಅಷ್ಟೇ. ಜ್ಯೋತಿಷ್ಯ ಅಂದರೆ ವೆರಿ ಸಿಂಪಲ್. ನಮಗೆ ಯಾವ ಟೈಮಲ್ಲಿ ಒಳ್ಳೇದಿರುತ್ತೆ, ಯಾವ ಟೈಮಲ್ಲಿ ಕೆಟ್ಟದಿರುತ್ತೆ, ಅದು ಭುಕ್ತಿಗಳಲ್ಲಿ ನೋಡಬೇಕು, ಅಂತರ್ಭುಕ್ತಿಗಳಲ್ಲಿ ನೋಡಬೇಕು. ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮನೆಗಳು ಬಂದೆ ಮತ್ತೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ, ಲಕ್ಷಾಧಿಪತಿಯನ್ನಾಗಿ, ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಇದು ಜ್ಯೋತಿಷ್ಯ ಹೇಳ್ತಾ ಹೋಗುತ್ತೆ. ಈ ದಶಾಭುಕ್ತಿಗಳಲ್ಲಿ ಈ ಭುಕ್ತಿ ಅಂತರ್ಭುಕ್ತಿ ಮೇಯ್ನು. ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾವಾಗ ಬಿಸ್ನೆಸ್ ಲಾಸ್, ಯಾವಾಗ ದುಡ್ಡಿರುತ್ತೆ, ಇದು ಲಾಸ್ ಆದರೆ ನೆಕ್ಸ್ಟ್ ಯಾವಾಗ. ಇಷ್ಟೇ ಸಿಂಪಲ್. ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರು ಪವಾಡ ಮಾಡಲ್ಲ, ಯಾರು ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ, ಕೋಟ್ಯಾಧಿಪತಿಯನ್ನಾಗಿ ದೇವರಾಣಿ ಮಾಡಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.